ಗಂಡ ಅಂದ್ರೆ ನಿನ್ ಹಸ್ಬೆಂಡು ನಿನ್ನ ಹುಡ್ಕೊಂಡು ಊರಿಗೆ ಬಂದಿದ್ದಾನೆ ಅನ್ನೋ ಖುಷಿಲಿದ್ಯಾ? ಆತರ ಏನೂ ಇಲ್ಲ ಅಕ್ಕ. ಅಲ್ಲ ದೀಪ, ನನಗೆ ನಾನು ಫೋನ್ ಮಾಡಿದಾಗ ನೀನ್ ಚಿರು ಬಗ್ಗೆ ಏನು ಹೇಳಲೇ ಇಲ್ಲ. ಈಗ ದಿಶಾನ ಬಿಟ್ ಬಂದಿದ್ದಾನೆ ಅಂತ ನಿನಗೆ ಗೊಂದಲ ಆಗ್ತಿದ್ಯಾ? ಈಗ ದಿಶಾನೇ ಇಲ್ವಲ್ಲ ಅಕ್ಕ. ಅವಳು ಇದ್ದಿದ್ರೆ ಅವ್ರು ಏನ್ ಮಾಡ್ತಿದ್ರು, ಹೆಂಗ್ ನಡ್ಕೋತಿದ್ರು ಅಂತ ಗೊತ್ತಾಗ್ತಿತ್ತು. ಚಿರು ನಿನ್ಗೋಸ್ಕರ ಇಲ್ಲಿಗೆ ಬಂದು ಯಾರ್ದೋ ಮನೇಲಿದ್ದು ಕಷ್ಟಪಟ್ಟು ದುಡಿತಿದ್ದಾನೆ. ಅವನ ಮೇಲೆ ನಿನ್ಗಿನ್ನೂ ಅನುಮಾನನ? ಅಕ್ಕ, ಅವ್ರು ತಪ್ಪು ಮಾಡಿದ್ರೆ ನಾ ಕ್ಷಮಿಸ್ಬಿಡ್ತಿದ್ದೆ. ಆದ್ರೆ ಅವ್ರು ಮಾಡಿದ್ದು ಮೋಸ. ತಪ್ಪು ಗೊತ್ತಿಲ್ಲದೆ ಆಗೋದು, ಆದ್ರೆ ಮೋಸ ಗೊತ್ತಿದ್ದೇ ಮಾಡೋದು. ಹಾಗಾದ್ರೆ ನಿನ್ ಚಿರುನ ಯಾವತ್ತೂ ಕ್ಷಮಿಸಲ್ವಾ? ಇವೆರಡು ಸೀರೆ ನೋಡಿ ಅಕ್ಕ, ಯಾರಿಗೆ ಆದ್ರೂ ನೋಡ್ ತಕ್ಷಣ ಇಷ್ಟ ಆಗೋದು ಯಾವ ಸೀರೆ? ಈ ಸೀರೆ ತಾನೆ. ಹೌದು ದೀಪ, ಯಾವುದಕ್ಕೂ ನೀನ್ ಈ ವಿಷಯದಲ್ಲಿ ನಿನ್ ಮನ್ಸನ್ ಮಾತನ್ನ ಕೇಳೋದು ಒಳ್ಳೇದು ಅಂತ ನನಗನ್ನಿಸ್ತಿದೆ. ಏನೇನೋ ಆಲೋಚನೆ ಬಂದು ತಪ್ಪು ನಿರ್ಧಾರ ತಗೊಳ್ಳೋದಕ್ಕೂ ಮುಂಚೆ ಇಬ್ರು ಕೂತು ಈ ಸಮಸ್ಯೆನ ಬಗೆಹರಿಸ್ಕೊಳ್ಳಿ. ಅಕ್ಕ, ಒಂದ್ ನಿಮಿಷ ಬಂದೆ. ಅಡ್ಗೆ ಆಗಿರತ್ತೆ ಅನ್ಸುತ್ತೆ, ನೋಡ್ಬಿಟ್ಟು ನಿಮ್ಮನ್ನ ಕರಿತೀನಿ. ಊಟಕ್ಕೆ ಬಂದ್ಬಿಡಿ. ಇವತ್ತು ನನಗೆ ಊಟ ಜಾಸ್ತಿ ಆಯ್ತು. ದೀಪ, ನಾನು ಸೀರೆ ಜಾಸ್ತಿ ತಂದಿಲ್ಲ. ಇವಾಗ ರಾತ್ರಿ ಉಟ್ಕೊಳ್ಳೋದಿಕ್ಕೆ ಯಾವ್ದಾದ್ರು ಒಂದು ಸಿಂಪಲ್ ಆಗಿರೋ ಸೀರೆ ಕೊಡ್ಬೋದಾ? ಯಾಕಕ್ಕ ಹಿಂಗ್ ಕೇಳ್ತಿದ್ದೀರಾ? ಸೀರೆ ತಾನೇ ಕೊಡ್ತೀನಿ ಬಿಡಿ. ನೀವ್ ಸುಮ್ನೆ ಬೇಕು ಅನ್ಬೇಕು ಅಷ್ಟೇ. ಸರಿ, ನೀನು ಸೀರೆ ತೆಗ್ದಿಟ್ಟಿರು, 10 ನಿಮಿಷ ಬರ್ತೀನಿ. ತಪ್ಪು ಮಾಡ್ಬಿಟ್ಟೆ ಅಕ್ಕ, ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಪಾಪ ನಮ್ ಬೆಂಗಳೂರು ಬಾವ ನಿನ್ನನ್ನೇ ಮನ್ಸಲ್ಲಿ ಇಟ್ಕೊಂಡು ಅವ್ರ ಪ್ರೀತಿನ ಹೇಳ್ಕೊಂಡ್ರೆ ನೀನ್ ಅದನ್ನೇ ತಪ್ಪರ್ಥ ಮಾಡ್ಕೊಂಡು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ನೀನು. ಇದೊಂದು ಅಕ್ಷಮ್ಯ ಅಪರಾಧ. ನಾನಂತೂ ಇದನ್ ಕ್ಷಮಿಸಲ್ಲ. ನೀನ್ ಈಗಿಂದೀಗ್ಲೇ ಸ್ಲೋ ಮೋಷನ್ ಅಲ್ಲಿ ಬಾವನ ಹತ್ರ ಓಡೋಗಿ ಸಾರಿ ಕೇಳಿ ಅವ್ರನ್ನ ಗಟ್ಟಿಯಾಗಿ ತಪ್ಕೊಂಡ್ಬಿಡು. ಹಂಗಂತೀಯಾ? ಬರೀ ತಪ್ಕೊಂಡ್ರೆ ಸಾಕ? ಐ ಲವ್ ಯು ಹಸ್ಬೆಂಡು ಅಂತ ಬೆನ್ನ ಬೆಂಡ್ ಮಾಡಿ ಹೇಳೋದ್ ಬೇಡವಾ? ಅದನ್ನ ತಪ್ಕೊಂಡ್ ಆದ್ಮೇಲೆ ಹೇಳಿ ಕಣೋ, ಮೊದ್ಲು ತಪ್ಕೊಳ್ಳಿ. ಅಕ್ಕ, ಇವನ್ ಮಾತು ಯಾವ್ದೇ ಕಾರಣಕ್ಕೂ ಕೇಳ್ಬೇಡ. ಭಾವನ್ ಪ್ರೀತಿನ ಒಪ್ಕೋಬೇಡ. ಏನೋ ಹೇಳ್ತಿದ್ಯಾ? ಸುಬ್ಬು ಯಾವಾಗ್ಲೂ ಸತ್ಯನೇ ಹೇಳೋದು. ಪ್ರೀತಿ ವಿಷಯದಲ್ಲಿ ಭಾವ ಮಾಡಿರೋದು ತಪ್ಪು ತಪ್ಪು ತಪ್ಪು. ಅಬ್ಜೆಕ್ಷನ್ ಮೈ ಲಾರ್ಡ್. ಅಬ್ಜೆಕ್ಷನ್ ಓವರ್ ರೂಲ್ಡ್. ಥ್ಯಾಂಕ್ ಯು ಮೈ ಲಾರ್ಡ್. ಇವ್ರು ಅಬ್ಜೆಕ್ಷನ್ ಮಾಡ್ಲೇಬೇಕು. ಇವ್ರಿಗೆ ಬೇರೆ ದಾರಿನೇ ಇಲ್ಲ. ಫಸ್ಟ್ ನೀವು ನಿಮ್ ವಾದನ ಮಂಡಿಸಿ, ಆಮೇಲೆ ನಾವು ನಮ್ದು ಹೇಳ್ತೀವಿ. ಆಯ್ತು ಸರಿ. ಲಾರ್ಡ್, ಒಂದ್ ಸ್ವಲ್ಪ ಸುಮ್ನೆ ಇರ್ತೀರಾ? ಏನ್ ನೀವಿಬ್ರು ಕೋರ್ಟಲ್ಲಿ ವಾದ ಮಾಡೋ ತರ ಆಡ್ತಿದ್ದೀರಾ? ಅಕ್ಕ, ನೀನು ಪ್ರೀತಿ ವಿಷಯದಲ್ಲಿ ಇಕ್ಕಟ್ಟಲ್ಲಿ ಸಿಗಾಕೊಂಡಿದ್ಯಾ. ಇದನ್ನ ಮಾತಿಂದ ಅಥವಾ ಕ್ಷಮೆಯಿಂದ ಗೆಲ್ಲಕ್ಕಾಗಲ್ಲ. ಇದನ್ನ ವಾದ ಮಾಡೇ ಗೆಲ್ಬೇಕು. ಭಾವ ಅವರಾಗವರೇ ಬಂದು ನಾನ್ ಮಾಡಿದ ತಪ್ಪು ಅಂತ ನಿನ್ನ ಹತ್ರ ಹೇಳ್ಬೇಕು. ದಿಶಾನೋ ಅವಳು ನನ್ ಮನ್ಸಲ್ಲಿ ಇಲ್ಲ ಅಂತ ಹೇಳ್ಬೇಕು. ನನ್ ಮನ್ಸಲ್ಲಿ ಇರೋದು ನೀವೇ ದೀಪ ಅವರೇ ಅಂತ ಹೇಳ್ಬೇಕು. ಐ ಆಮ್ ಸಾರಿ, ಐ ಲವ್ ಯು ಸೋ ಮಚ್ ಅಂತ ಕಾಲ್ ಹಿಡ್ಕೊಂಡು ಬೇಡ್ಕೋಬೇಕು. ಇಷ್ಟೆಲ್ಲ ಮಾಡೋವರೆಗೂ ಒಪ್ಕೋಬೇಡ ಅಕ್ಕ. ಹಾಗಂತ್ಯಾ? ನೋಡು, ಭಾವನ್ ಯೋಚನೆಯಲ್ಲಿ ಕೊರ್ಗಿ ಕೊರ್ಗಿ ಸ್ವರ್ಗ ಹೋಗಿದ್ಯಾ. ಹೌದು ಕಣೋ, ಹೊರ್ಗ ಹೋಗಿದ್ದೀರಿ. ಅಕ್ಕ, ನಿಮ್ಮಾದ್ರೆ ಭಾವನಿಂದ ಇಷ್ಟ ಆಗ್ತೀಯಾ? ಅಂದ್ರೆ ಅಕ್ಕನ ಆರೋಗ್ಯ ಹಾಳಾದ್ರೂ ಪರವಾಗಿಲ್ಲ ಅಂತಿದ್ಯಾ? ಅಕ್ಕ, ನೀನ್ ಮಾತ್ರ ಭಾವನ್ ಕಡೆ ತಿರುಗು ನೋಡ್ಬೇಡ. ಅಕ್ಕ, ಗೊತ್ತಿಲ್ಲದೆ ಮಾಡಿರೋ ತಪ್ಪನ ಕ್ಷಮಿಸಿ ಮುಂದೆ ಹೋಗೋದು ಜಾಣ್ತನ. ಇಲ್ದೇ ಇದ್ರೆ ಸಮಸ್ಯೆ ಇನ್ನ ದೊಡ್ಡದಾಗುತ್ತೆ. ನನ್ ಮಾತ್ ಕೇಳಕ್ಕ ಭಾವನ ಹತ್ರ ಹೋಗಿ ಪ್ರಪೋಸಲ್ ಒಪ್ಕೋ. ನಾನು ಇದನ್ನ ಬಲ್ವಾಗಿ ದಂಡಿಸ್ತೀನಿ. ನಾನು ಇದನ್ನ ಒಪ್ತೀನಿ. ಅಕ್ಕ ಭಾವನ ಹತ್ರ ಹೋಗಲ್ಲ. ಭಾವ ಅಕ್ಕನ ಹತ್ರ ಬರಲ್ಲ. ಬರ್ಬೇಕು. ಬರಲ್ಲ. ಬರ್ಬೇಕು. ಬರಲ್ಲ. ಬರ್ಬೇಕು. ಬರಲ್ಲ. ನಿಲ್ಸಿ. ಅಕ್ಕ, ನಿನ್ನ ಹೃದಯದ ಮಾತ್ ಕೇಳು. ಅಕ್ಕ, ಬುದ್ಧಿ ಮಾತ್ ಕೇಳು. ಹೃದಯ ಬುದ್ಧಿ. ಹೃದಯ ಬುದ್ಧಿ. ಇಬ್ರು ಸುಮ್ಮನೆ ಇದ್ರೆ ಸರಿ. ನಿಂತ್ಕೊಳ್ಳಿ ಅಲ್ಲಿ. ನಿಮ್ಮಿಬ್ರು ಮಾತು ಕೇಳಿಸ್ಕೊಂಡು
ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ನನ್ನ ಹಸ್ಬೆಂಡು ನಂಗೆ ಕೊಟ್ಟಿದ್ದ ನೋವಿಗೆ ಕ್ಷಮೆ ಕೇಳಿ ನನ್ನನ್ನು ಒಪ್ಕೊಳ್ಳಿ ಅಂತ ಬೇಡ್ಕೊಳ್ಳೋವರೆಗೂ ನಾನು ಮಾತ್ರ ಅವ್ರ ಮುಂದೆ ತಲೆ ಬಾಗಲ್ಲ. ಸೂಪರ್ ಅಕ್ಕ ಸೂಪರ್. ಏನೋ ಕಡಿಮೆ ರೇಟು ಟ್ರಿಮ್ ಮಾಡ್ಸೋಣ ಅಂತ ಬಂದ್ರೆ ಈ ತರ ಬೋಳಿಸ್ಬಿಟ್ಟೆ ಅಲ್ಲಪ್ಪ. ಮೇಡಮ್ ಫೋನ್ ಮಾಡ್ಕೊಡಿ, ನಾನು ಮಾತಾಡ್ತೀನಿ. ಏನಪ್ಪ ಏನ್ ಮಾತಾಡ್ತೀಯೋ ಇಲ್ಲ ನನಗೆ ಉಗಿಸ್ತೀಯೋ? ನೀವೇನು ಯೋಚನೆ ಮಾಡ್ಬಿಡಿ ಸರ್, ನಾನು ಮ್ಯಾನೇಜ್ ಮಾಡ್ತೀನಿ. ಅವ್ರು ಖಂಡಿತ ಇಷ್ಟ ಆಗುತ್ತೆ. ವಿಡಿಯೋ ಕಾಲ್ ಮಾಡ್ಕೊಡಿ. ಮಾಡ್ತೀಯೋ ಏನೋ. ಓ ಏನು ಯೋಚನೆ ಮಾಡ್ಬಿಡಿ ಸರ್, ಇಷ್ಟಪಟ್ಟೆ ಪಡ್ತಾರೆ. ಮೇಡಮ್ ನಮಸ್ಕಾರ, ನನ್ನ ಹೆಸರು ಚಿರಾಗ್ ಅಂತ. ನಿಮ್ಮ ಹುಡುಗ ನಮ್ಮ ಸಲೂನ್ಗೆ ಟ್ರಿಮ್ ಮಾಡ್ಸೋಕ್ಕೋಸ್ಕರ ಬಂದಿದ್ರು. ನಾನು ಟ್ರಿಮ್ ಮಾಡ್ತಾ ಅವ್ರು ಕ್ಲೀನ್ ಶೇವ್ ಮಾಡ್ಬಿಟ್ಟೆ. ಬಟ್ ಅವ್ರು ಮೊದಲಿಗಿಂತ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಈ ಲುಕ್ ನಿಜವಾಗ್ಲೂ ಇಷ್ಟಪಡ್ತೀರಾ? ನೋಡಿ ನೀವೇ ಬೇಕಾದ್ರೆ. ಅಯ್ಯೋ ಸೂಪರ್ ಆಗಿ ಕಾಣಿಸ್ತಿದ್ಯಲ್ಲೋ. ಹೌದಾ ಜಾನು, ಇಷ್ಟ ಆಯ್ತಾ ನಿನ್ಗೆ? ವಾವ್, ಮೀಸೆ ಜೊತೆ ಕ್ಲೀನ್ ಶೇವ್ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಹೌದಾ, ಥ್ಯಾಂಕ್ ಯು. ಬಾಯ್. ಸರಿ, ಕಾಲ್ ಮಾಡ್ತೀನಿ ನಾನು. ಬಾಯ್. ಏನೋ ಮಗ, ನಿಮ್ ಹುಡುಗಿಗೆ ಇಷ್ಟ ಆಯ್ತಂತ? ಹ್ಞೂ ಮಗ, ಇಷ್ಟ ಆಯ್ತಂತೆ. ಇನ್ಮೇಲೆ ಇದೇ ಲುಕ್ ಮೇಂಟೈನ್ ಮಾಡ್ತೀನಿ. ಮಗ, ಅವ್ರಿಗೆ 100 ರೂಪಾಯಿ ಕೊಡು. ಬೇಡ ಬೇಡ ಸರ್, ಬೇಡ ಪರವಾಗಿಲ್ಲ. ತಗೊಳ್ಳಿ ಸರ್. ಇಲ್ಲ, ನಿಮ್ಮ ಮದುವೆಗೆ ನಮ್ಮ ಕಡೆಯಿಂದ ಗಿಫ್ಟ್ ಅನ್ಕೊಳ್ಳಿ. ಹೌದಾ, ಓಕೆ ಸರಿ ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್. ಸರಿಯಾ, ಬರೋ. ಅಕ್ಕ ಮೈ ಮರಿಬೇಡ. ಹೌದಲ್ವಾ?